ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುಂದೆ ಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವ ಕರ್ನಾಟಕದ ಮೇಲೆ ಕೇಳಲಾಗುವ ಪ್ರಮುಖ ಸಾಮಾನ್ಯ ಅಧ್ಯಯನದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಕರ್ನಾಟಕ ರಾಜ್ಯ ಕ್ರೀಡೆ ಯಾವುದು? ಹಾಗಾದ್ರೆ ನಮ್ಮ ಕರ್ನಾಟಕದ ರಾಜ್ಯ ಕ್ರೀಡೆ ಯಾವುದಂದ್ರೆ ಆಪ್ಷನ್ ಏನಿದಾವು? ಆಪ್ಷನ್ ಎ ಕಬಡ್ಡಿ, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಬಾಸ್ಕೆಟ್ಬಾಲ್, ಆಪ್ಷನ್ ಡಿ ಕ್ರಿಕೆಟ್. ಹಾಗಾದ್ರೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಕ್ರೀಡೆ ಆಪ್ಷನ್ ಸಿ ಬಾಸ್ಕೆಟ್ಬಾಲ್. ಬಾಸ್ಕೆಟ್ಬಾಲ್ ಒಂದು ನಮ್ಮ ಕರ್ನಾಟಕ ರಾಜ್ಯದ ಕ್ರೀಡೆಯಾಗಿದೆ. ಇದನ್ನ 2022ರಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಅಧಿಕೃತವಾಗಿ ಕರ್ನಾಟಕ ರಾಜ್ಯದ ಕ್ರೀಡೆಯನ್ನು ಬಾಸ್ಕೆಟ್ಬಾಲ್ನಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಕುರಿತಾಗಿ ಇನ್ನೊಂದು ಸ್ವಲ್ಪ ಏನಾರ ಮಾಹಿತಿ ತಿಳ್ಕೊಬೇಕಪ್ಪ ಅಂದ್ರೆ ಇವಾಗ ನಾವು ಕರ್ನಾಟಕ ರಾಜ್ಯದ ಚಿಟ್ಟೆ, ನಮ್ಮ ರಾಜ್ಯ ಚಿಟ್ಟೆ, ಕರ್ನಾಟಕ ರಾಜ್ಯ ಚಿಟ್ಟೆ ಆಪ್ಪ ಅಂದ್ರೆ ಸದರ್ನ್ ಬರ್ಡ್. ಯಾವುದು? ಸದರ್ನ್ ಬರ್ಡ್. ಅದೇ ರೀತಿ ನಮ್ಮ ರಾಜ್ಯದ ಪಕ್ಷಿ, ನೋಡೋದಾದ್ರೆ ಇಂಡಿಯನ್ ರೋಲರ್. ಯಾವುದು? ಇಂಡಿಯನ್ ರೋಲರ್. ಅಥವಾ ಇದನ್ನ ನೀಲಕಂಠ ಪಕ್ಷಿ ಅಂತ ಸಹ ಕರೀತಾರೆ. ನೀಲಕಂಠ ಪಕ್ಷಿ. ಇದಿಷ್ಟಾಯ್ತು. ನೆಕ್ಸ್ಟ್ ಇದರಲ್ಲಿ ಮತ್ತೆ ನಮ್ಮ ಕರ್ನಾಟಕ ಕುರಿತು ಇನ್ನೂ ಏನೇನು ನೋಡ್ಬೋದಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮರವನ್ನು ಸಹ ನೋಡ್ಬೋದು ನಾವು. ನಮ್ಮ ಕರ್ನಾಟಕ ರಾಜ್ಯದ ಮರ ಯಾವುದಂದ್ರೆ ಶ್ರೀಗಂಧದ ಮರ. ಯಾವುದು? ಶ್ರೀಗಂಧದ ಮರ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಕೀಟಕೇರ, ಕರ್ನಾಟಕ ರಾಜ್ಯದ ಕೀಟ ಜೇನುನೊಣ. ಯಾವುದು? ಕರ್ನಾಟಕ ರಾಜ್ಯದ ಕೀಟ ಯಾವಪ್ಪ ಅಂದ್ರೆ ಜೇನುನೊಣ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಹಣ್ಣು, ಯಾವಪ್ಪ ಅಂದ್ರೆ ಮಾವಿನ ಹಣ್ಣು. ಯಾವುದು? ಮಾವು. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ತರಕಾರಿ ಯಾವ್ದಂದ್ರೆ ನಮ್ಮ ಕರ್ನಾಟಕ ರಾಜ್ಯ ತರಕಾರಿ ಕುಂಬಳಕಾಯಿ. ಇವೆಲ್ಲ ಆಲ್ಮೋಸ್ಟ್ ಲಾಸ್ಟ್ ಎಕ್ಸಾಮ್ ನಲ್ಲಿ ಕೇಳಿದಂತ ಪ್ರಶ್ನೋತ್ತರಗಳಿವು. ನಂತರ ನಮ್ಮ ಕರ್ನಾಟಕ ರಾಜ್ಯದ ಲಾಂಛನ ಯಾವಪ್ಪ ಅಂದ್ರೆ ಗಂಡ ಬೇರುಂಡ. ಯಾವುದು? ಗಂಡ ಬೇರುಂಡ. ಇದಿಷ್ಟು ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಕುರಿತಾಗಿ ಯಾವುದೇ ಒಂದು ಪ್ರಶ್ನೆ ಕೇಳೋ ಆನ್ಸರ್ ಮಾಡ್ಬೇಕಿಲ್ಲಿ. ನಮ್ಮ ಕರ್ನಾಟಕ ರಾಜ್ಯದ ಮರ ಶ್ರೀಗಂಧ ಮರ, ನಮ್ಮ ಕರ್ನಾಟಕ ರಾಜ್ಯದ ಕೀಟ ಜೇನುನೊಣ, ನಮ್ಮ ಕರ್ನಾಟಕ ರಾಜ್ಯದ ಹಣ್ಣು ಮಾವಿನ ಹಣ್ಣು, ನಮ್ಮ ಕರ್ನಾಟಕ ರಾಜ್ಯದ ತರಕಾರಿ ಕುಂಬಳಕಾಯಿ, ಮತ್ತು ನಮ್ಮ ಕರ್ನಾಟಕ ರಾಜ್ಯ ಲಾಂಛನ ಯಾವಪ್ಪ ಅಂದ್ರೆ ಗಂಡ ಬೇರುಂಡ. ಈಗಾಗಲೇ ನಾವು ಲಾಸ್ಟ್ ನಮ್ಮ ಕರ್ನಾಟಕ ರಾಜ್ಯದ ಪಕ್ಷಿ ಇಂಡಿಯನ್ ರೋಲರ್ ಅಂದ್ರೆ ನೀಲಕಂಠ ಪಕ್ಷಿ, ಮತ್ತು ನಮ್ಮ ರಾಜ್ಯದ ಚಿಟ್ಟೆ ಸದರ್ನ್ ಬರ್ಡ್. ಮತ್ತು ಇವಾಗ ನಾವು ಕ್ವಶನ್ ಇದಿಷ್ಟು ನಮ್ಮ ಕರ್ನಾಟಕದ ಸಂಪೂರ್ಣವಾದ ನಮ್ಮ ರಾಜ್ಯ ಚಿಟ್ಟೆ, ರಾಜ್ಯ ಪ್ರಾಣಿ, ಇನ್ನ ರಾಜ್ಯ ಪ್ರಾಣಿ ಒಂದಿಲ್ಲ, ರಾಜ್ಯ ಪ್ರಾಣಿ. ನಮ್ಮ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವಪ್ಪ ಅಂದ್ರೆ ಏಷ್ಯನ್ ಆನೆ. ಯಾವುದು? ನಮ್ಮ ಕರ್ನಾಟಕ ರಾಜ್ಯದ ಪ್ರಾಣಿ ಏಷ್ಯನ್ ಆನೆ. ಒಟ್ಟಾರೆಯಾಗಿ ಏನೇನು ನೋಡಿದ್ವಿ ನಾವು? ನಮ್ಮ ಕರ್ನಾಟಕ ರಾಜ್ಯದ ಚಿಟ್ಟೆ, ಕರ್ನಾಟಕ ರಾಜ್ಯದ ಪಕ್ಷಿ,
ನಮ್ಮ ಕರ್ನಾಟಕ ರಾಜ್ಯ ಚಿಟ್ಟೆ ಆದಂಗಾರ ಸದರ್ನ್ ಬರ್ಡ್. ಕರ್ನಾಟಕ ರಾಜ್ಯದ ಪಕ್ಷಿ ಇಂಡಿಯನ್ ರೂಲರ್ ಅಂದ್ರೆ ನೀಲಕಂಠ ಪಕ್ಷಿ. ಕರ್ನಾಟಕ ರಾಜ್ಯದ ಪ್ರಾಣಿ ಏಷ್ಯನ್ ಆನೆ. ಮತ್ತು ಇಲ್ಲಿ ಮೇನ್ ಕ್ವಶನ್ ನೋಡ್ದಂಗ ನಮ್ಮ ಕರ್ನಾಟಕ ರಾಜ್ಯದ ಕ್ರೀಡೆ ಯಾವಪ್ಪ ಅಂದ್ರೆ ಬಾಸ್ಕೆಟ್ಬಾಲ್. ಅದೇ ರೀತಿ ಕರ್ನಾಟಕ ರಾಜ್ಯದ ಕೀಟ ಬಂತಂದ್ರೆ ಜೇನುನೊಣ. ಕರ್ನಾಟಕ ರಾಜ್ಯದ ಹಣ್ಣು ಮಾವಿನ ಹಣ್ಣು. ತರಕಾರಿ ಕುಂಬಳಕಾಯಿ. ಮತ್ತು ನಮ್ಮ ಲಾಂಛನ ಗಂಡ ಬೆರುಂಡ. ಇದೇನು ಗಂಡ ಬೆರುಂಡ ಐತಲ್ಲ ಅದು ನಮ್ಮ ರಾಜ್ಯ ಲಾಂಛನ. ಅದೊಂದು ಕಾಲ್ಪನಿಕ ಪಕ್ಷಿ. ಅದೊಂದು ಗಂಡ ಬೆರುಂಡ ಅನ್ನೋದು ಒಂದು ಕಾಲ್ಪನಿಕ ಆದಂತ ಪಕ್ಷಿಯ ಹೆಸರದು. ಇದಿಷ್ಟಾಗಿತ್ತು 1ನೇ ಪ್ರಶ್ನೆ ಕುರಿತು ಸಂಪೂರ್ಣವಾದಂತ ಮಾಹಿತಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಹಚ್ಚೆವು ಕನ್ನಡದ ದೀಪ ಕವನದ ಕರ್ತೃ ಯಾರು ಅಂತ ಐತಿ. ಆಪ್ಷನ್ ಏನದಾವು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಚನ್ನವೀರ ಕಣವಿ, ಆಪ್ಷನ್ ಸಿ DS ಕರ್ಕಿ, ಆಪ್ಷನ್ ಬಿ BM ಶ್ರೀ. ಹಾಗಾದ್ರೆ ಹಚ್ಚೇವು ಕನ್ನಡದ ದೀಪ ಈ ಒಂದು ಕವನದ ಕರ್ತೃ ಯಾರಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ. ಯಾವುದು? ಆಪ್ಷನ್ ಸಿ DS ಕರ್ಕಿ ಇಸ್ ರೈಟ್ ಆನ್ಸರ್. ಯಾವುದು ಸರಿಯಾದ ಉತ್ತರ? ಆಪ್ಷನ್ ಬಿ DS ಕರ್ಕಿ. ಹಾಗಾದ್ರೆ ಇಲ್ಲಿ ಕುವೆಂಪು ಅವರದಾರ. ಕುವೆಂಪು ಅವರ ಒಂದು ಲೈನ್ ಐತಿ. ಯಾವಪ್ಪ ಅಂದ್ರೆ ಎಲ್ಲಾದರೂ ಇರು ಎಂತಾದರೂ ಇರು, ಎಲ್ಲಾದರೂ ಇರು ಎಂತಾದರೂ ಇರು, ಎಂತಾದರೂ ಇರು ಅನ್ನೋದೊಂದು ಕುವೆಂಪು ಅವರ ಒಂದು ಲೈನ್ ಅದ. ಇದು ಕೇಳ್ತಾರೆ ಎಲ್ಲಾದ್ರೂ ಇರು ಮತ್ತು ಎಂತಾದ್ರೂ ಇರು ಒಂದು ಕವನದ ಕರ್ತೃ ಯಾರು. ಈ ಒಂದು ಲೈನ್ ಅನ್ನ ಹೇದವ್ರು ಯಾರು ಅಂತ ಇದ್ದು ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಮತ್ ನೆಕ್ಸ್ಟ್ ಎರಡನೇದಾಗಿ ನಮ್ಮ ಚನ್ನವೀರ ಕಣ್ವಿಯವರವರು ವಿಶ್ವ ವಿನೂತನ ವಿದ್ಯಾಚೇತನ ಎಂಬ ಕವನದ ಕರ್ತೃರು. ಯಾವುದು? ವಿಶ್ವ ವಿನೂತನ ವಿದ್ಯಾಚೇತನ. ವಿಶ್ವ ವಿನೂತನ ವಿದ್ಯಾಚೇತನ ಕವನದ ಕರ್ತೃ ಯಾರಪ್ಪ ಅಂದ್ರ ಚನ್ನವೀರ ಕಣ್ವೀರವರು. ಇದ್ರೊಳಗ ಕುವೆಂಪು ಅವರವರು ಎಲ್ಲಾದ್ರೂ ಇರು ಎಂತಾದ್ರೂ ಇರು ಎಂಬ ವಾಕ್ಯವನ್ನ ನೀಡಿದ್ದಾರೆ. ಅಂದ್ರೆ ಒಂದು ಹಾಡನ್ನ ಕವನವನ್ನ ನೀಡಿದ್ದಾರೆ. ಚನ್ನವೀರ ಕಣ್ವಿ ವಿಶ್ವ ವಿನೂತನ ವಿದ್ಯಾಚೇತನ ಎಂಬ ಕವನವನ್ನ ನೀಡಿದ್ದಾರೆ. ಈಗ ನಾವು ಕ್ವಶನ್ ಏನೈತಿಲ್ಲ, ಹಚ್ಚೇವು ಕನ್ನಡದ ದೀಪ ಕವನದ ಕರ್ತೃ DS ಕರ್ಕಿ. ಅದೇ ರೀತಿ ಫೋರ್ತ್ BM ಶ್ರೀ ಅದ. ಅಲ್ಲಿ BM ಶ್ರೀರವರು ಯಾವ ಒಂದು ಕವನವನ್ನ ಬರೆದಾರಪ್ಪ ಅಂತಂದ್ರ ಹಾರಿಸು ಹಾರಿಸು ಕನ್ನಡದ ಬಾವುಟ. ಯಾವುದು? ಹಾರಿಸು 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 ಕನ್ನಡದ ಬಾವುಟ. ಬಾವುಟ ಈ ಒಂದು ಕವನವನ್ನು ಬರ್ದಾರ ಯಾರಪ್ಪ ಅಂದ್ರ BM ಶ್ರೀ. ನಮ್ಮ BM ಶ್ರೀಕಂಠಯ್ಯವ್ರನ್ನ ಏನ್ ಕರಿತಾರಪ್ಪ ಅಂದ್ರ ಕನ್ನಡದ ಕಣ್ವ ಅಂತ ಸಹ ಕರಿತಾರೆ ಇವ್ರನ್ನ. ಏನು? ಕನ್ನಡದ ಕಣ್ವ. ನಿಮ್ಗೆ ಕ್ವಶನ್ ಹಿಂಗೂ ಕೇಳ್ಬೋದು, ಕನ್ನಡದ ಕಣ್ವ ಎಂದು ಯಾರನ್ನು ಕರೀತಾರಪ್ಪ ಅಂದ್ರ BM ಶ್ರೀಕಂಠಯ್ಯ. ಹಾಗಾದ್ರೆ BM ಶ್ರೀಕಂಠಯ್ಯವರ ಒಂದು ಕವನ ಯಾವುದು? ಹಾರಿಸು ಹಾರಿಸು ಕನ್ನಡದ ಬಾವುಟ. ಹಾಗಾದ್ರೆ ನಮ್ಮ ಕ್ವಶನ್ ಪ್ರಕಾರ ಬರೋದಾದ್ರ ಹಚ್ಚೇವು ಕನ್ನಡ ದೀಪದ ಕವನದ ಕರ್ತೃ DS ಕರ್ಕಿ. ಕುವೆಂಪುರವ್ರು ಏನ್ ಹೇಳ್ಯಾರಪ್ಪ ಅಂದ್ರ ಎಲ್ಲಾದ್ರೂ ಇರು ಎಂತಾದ್ರೂ ಇರು ಅಂತೇಳಿ ಕುವೆಂಪುರವ್ರು ಹೇಳ್ಯಾರ. ಚನ್ನವೀರ ಕಣ್ವಿಯವರವರು ವಿಶ್ವ ವಿನೂತನ ವಿದ್ಯಾಚೇತನ. ಮತ್ತ ಇವ್ರು ಇನ್ನೊಂದು ಚನ್ನವೀರ ಕಣ್ವಿಯವ್ರನ್ನ ಸಮನ್ವಯದ ಕವಿ ಅಂತ ಸಹ ಕರೀತಾರೆ. ಏನು? ಸಮನ್ವಯದ ಕವಿ. ಸಮನ್ವಯದ ಕವಿ ಅಂತ ಯಾರನ್ನ ಕರೀತಾರಪ್ಪ ಅಂತ ಕೇಳ ಚನ್ನವೀರ ಕಣ್ವೀರವ್ರನ್ನ ಕರೀತಾರೆ. ನೆಕ್ಸ್ಟ್ BM ಶ್ರೀರವ್ರ ಯಾವ್ದು ಒಂದು ಇದು ಕವನ ಹಾರಿಸು ಹಾರಿಸು ಕನ್ನಡ ಬಾವುಟ. ಇದಿಷ್ಟು 4 ಒಂದು ಕವಿಗಳ ಕುರಿತಾಗಿ ಇವರ ಕವನಗಳನ್ನ ಯಾವ ರೀತಿಯಾಗಿ ಕೇಳ್ತಾರೋ ಏನೇನು ಕೇಳ್ತಾರೋ ಅನ್ನೋದನ್ನ ಈ ಒಂದು ಕ್ವಶನ್ ಅಲ್ಲಿ ನೋಡ್ತಾ ಹೋದಿವಿ.
ಇನ್ನು ಮೂರನೇ ಕ್ವಶನ್ ನೋಡೋಣ. ಕರ್ನಾಟಕದ ಮೊದಲ ಗದ್ಯ ಕೃತಿ ಯಾವುದು ಅಂತ ಐತಿ. ಹಾಗಾದ್ರೆ ಕರ್ನಾಟಕದ ಮೊದಲ ಗದ್ಯ ಕೃತಿ ಯಾವುದು ಅಂತ ನೋಡೋಣ ಈಗ. ಆಪ್ಷನ್ ಎ ಶಬ್ದಮಣಿ ದರ್ಪಣ, ಆಪ್ಷನ್ ಬಿ ವಡ್ಡಾರಾಧನೆ, ಆಪ್ಷನ್ ಸಿ ಇಂದಿರಾಬಾಯಿ, ಆಪ್ಷನ್ ಡಿ ಕವಿರಾಜ ಮಾರ್ಗ ಅಂತ ಐತಿ. ಹಾಗಾದ್ರೆ ಇದರಲ್ಲಿ ನಮ್ಮ ಕರ್ನಾಟಕದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದಾರೆ ಕ್ವಶನ್. ಹಾಗಾದ್ರೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಮೊದಲ ಗದ್ಯ ಕೃತಿ ಸರಿಯಾದ ಉತ್ತರ ವಡ್ಡಾರಾಧನೆ. ಯಾವುದು? ನಮ್ಮ ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ. ಇದರ ಲೇಖಕರು ಯಾರಪ್ಪ ಅಂದ್ರೆ ಶಿವಕೋಟ್ಯಾಚಾರ್ಯ. ಯಾರು? ಶಿವ ಕೋಟ್ಯಾಚಾರ್ಯರು. ಕೋಟ್ಯಾಚಾರ್ಯ. ಯಾವುದು? ವಡ್ಡಾರಾಧನೆ. ನಮ್ಮ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅನಿಸ್ಕೊಂಡೈತದ. ಇದರ ಲೇಖಕರು ಶಿವ ಕೋಟ್ಯಾಚಾರ್ಯರು. ಹಾಗಾದ್ರೆ ಶಬ್ದಮಣಿ ದರ್ಪಣ ಐತೆ. ಈ ಶಬ್ದಮಣಿ ದರ್ಪಣ ಏನಪ್ಪಾ ಅಂದ್ರೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಇದೆ. ಮೊದಲ ವ್ಯಾಕರಣ ಗ್ರಂಥ. ಹಾಗಾದ್ರೆ ಇದರ ಒಂದು ಲೇಖಕರು ಯಾರಪ್ಪ ಅಂದ್ರೆ ಸಪ್ತಮಣಿ ದರ್ಪಣದ ಲೇಖಕರು, ಸಪ್ತಮಣಿ ದರ್ಪಣದ ಕರ್ತೃ ಯಾರಪ್ಪ ಅಂದ್ರೆ ಕೇಶಿ ರಾಜ. ಯಾರು? ಕೇಶಿ ರಾಜ. ಇವರು ಇದೊಂದು ಏನಪ್ಪಾ ಅಂದ್ರೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ. ವ್ಯಾಕರಣ ಗ್ರಂಥವಾಗಿದೆ. ನೆಕ್ಸ್ಟ್ ಇಂದಿರಾಬಾಯಿ ಅಂತ ಐತಿ. ಏನ ನೆಕ್ಸ್ಟ್ ಒನ್ನ ಇಂದಿರಾಬಾಯಿ ಅಂತ ಐತಿ. ಇಂದಿರಾಬಾಯಿ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಇಂದಿರಾಬಾಯಿ ಅನ್ನೋದು ನಮ್ಮ ಕನ್ನಡದ ಮೊಟ್ಟ ಮೊದಲ ಕಾದಂಬರಿ. ಇದು ಯಾವುದು? ಇಂದಿರಾಬಾಯಿ ಅನ್ನೋದು ಕನ್ನಡದ ಮೊದಲ ಕಾದಂಬರಿ. ಕನ್ನಡದ ಮೊದಲ ಕಾದಂಬರಿ ಯಾವ್ದಂಗಾರ ಇಂದಿರಾಬಾಯಿ. ಈ ಇಂದಿರಾಬಾಯಿ ಕಾದಂಬರಿಯನ್ನು ಬರ್ದಾರ ಯಾರಪ್ಪ ಅಂದ್ರ ಗುಲ್ವಾಡಿ ವೆಂಕಟರಾವ್. ಗುಲ್ವಾಡಿ ಯಾರ? ಗುಲ್ವಾಡಿ ವೆಂಕಟರಾವ್. ಇದು ಕನ್ನಡದ ಮೊಟ್ಟ ಮೊದಲ ಕಾದಂಬರಿ ಇದು. ಹಾಗಾದ್ರೆ ಕವಿರಾಜ್ಯ ಮಾರ್ಗ. ಕವಿರಾಜ್ಯ ಮಾರ್ಗ ಏನಪ್ಪಾ ಅಂದ್ರೆ ಇದು ಕನ್ನಡದ ಮೊಟ್ಟ ಮೊದಲ ಪದ್ಯ ಕೃತಿ. ಇದು ಯಾವುದು? ಪದ್ಯ ಕೃತಿ. ಈ ಕವಿರಾಜ್ಯ ಮಾರ್ಗವನ್ನು ಬರೆದವರು ಶ್ರೀ ವಿಜಯ. ಯಾರು? ಕವಿರಾಜ್ಯ ಮಾರ್ಗದ ಕರ್ತೃ ಶ್ರೀ ವಿಜಯ. ಈ ಕವಿರಾಜ್ಯ ಮಾರ್ಗದಲ್ಲಿ ಏನ್ ತಿಳಿಸ್ಯಾರಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಗಡಿಭಾಗ ಎಲ್ಲಿಂದ ಎಲ್ಲಿಯವರೆಗೆ, ಕಾವೇರಿಯಿಂದ ಗೋದಾವರಿಯವರೆಗೆ ಇರುವಂತ ಕರ್ನಾಟಕ ಗಡಿ ಭಾಗದ ಕುರಿತಾಗಿ ತಿಳಿಸಿದ್ದಾರೆ. ಇದರ ಕರ್ತೃ ಯಾರ? ಶ್ರೀ ವಿಜಯ. ಯಾರು? ಶ್ರೀ ವಿಜಯ. ಇದು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಪದ್ಯ ಕೃತಿ. ಮತ್ತೆ ಇದನ್ನ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಗ್ರಂಥ ಅಂತ ಸಹ ಕರೀತಾರೆ. ಕರ್ನಾಟಕದ ಮೊದಲ ಗ್ರಂಥ ಯಾವ್ದಂದ್ರ ಅದು ಕವಿರಾಜ್ಯ ಮಾರ್ಗ. ಮತ್ತು ಕರ್ನಾಟಕದ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ ಅಂತ ಸಹ ಇದನ್ನ ಕರೀತಾರೆ. ಯಾವ್ದನ್ನ? ಕರ್ನಾಟಕದ ಮೊದಲ ಲಾಕ್ಷಣಿಕ ಗ್ರಂಥ. ಲಾಕ್ಷಣಿಕ ಗ್ರಂಥ ಸಹ ಈ ಕವಿರಾಜ್ಯ ಮಾರ್ಗನೇ. ಇದಿಷ್ಟಾಗಿತ್ತು ಈ ಒಂದು ಪ್ರಶ್ನೆ ಕುರಿತು ಸಂಪೂರ್ಣವಾದ ಮಾಹಿತಿ ಆಗಿತ್ತು. ಯಾವ್ದ್ಯಾವ್ದು? ಮೊದಲ ಗದ್ಯ ಕೃತಿ ಯಾವಪ್ಪ ಅಂದ್ರೆ ಶಬ್ದಮಣಿ ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ. ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ. ನೆಕ್ಸ್ಟ್ ಇಂದಿರಾಬಾಯಿ. ಇಂದಿರಾಬಾಯಿ ಅನ್ನೋದು ಕನ್ನಡದ ಮೊಟ್ಟ ಮೊದಲ ಕಾದಂಬರಿ. ನೆಕ್ಸ್ಟ್ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಪದ್ಯ ಕೃತಿ ಮತ್ತು ಕನ್ನಡದ ಮೊಟ್ಟ ಮೊದಲ ಗ್ರಂಥ. ಮತ್ತಿದು ಇನ್ನೊಂದೇನಪ್ಪ ಅಂದ್ರೆ ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥವೂ ಸಹ ಆಗೈತಿ. ನೆಕ್ಸ್ಟ್ 4ನೇ ಕ್ವಶನ್. ಕನ್ನಡದ ಕಬೀರ ಎಂದು ಯಾರನ್ನು ಕರೆಯುತ್ತಾರೆ? ಕನ್ನಡದ ಕಬೀರ ಅಂತ ಯಾರನ್ನು ಕರೀತಾರಪ್ಪ ಅಂದ್ರೆ ಆಪ್ಷನ್ಗಳು ನೋಡೋಣ. ಸಂತ ಶಿಶುನಾಳ ಶರೀಫ, ಆಪ್ಷನ್ ಬಿ ಸರ್ವಜ್ಞ, ಆಪ್ಷನ್ ಸಿ ಬಸವಣ್ಣ, ಆಪ್ಷನ್ ಡಿ ಕುವೆಂಪು. ಹಾಗಾದ್ರೆ ಕರ್ನಾಟಕದ ಏನು ಶಿಶುನಾಳ ಶರೀಫ್ ಅಂತ ಯಾರನ್ನು ಕರೀತಾರೋ ಸಾರಿ ಕನ್ನಡದ ಕಬೀರ ಅಂದ ಯಾರನ್ನು ಕರೀತಾರೋ?
ಹಾಗಾದ್ರೆ ಕನ್ನಡ ಕಬೀರ್ ಅಂತ ಈ 4 ಮಂದಿ ಒಳಗ ಯಾರನ್ನ ಕರೀತಾರಪ್ಪ? ಸಂತ ಶಿಶುನಾಳ ಶರೀಫರ್ನು, ಅಥವಾ ಬಿ ಸರ್ವಜ್ಞ, ಆಪ್ಷನ್ ಸಿ ಬಸವಣ್ಣ, ಆಪ್ಷನ್ ಡಿ ಕುವೆಂಪು ಐತಿ. ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಸಂತ ಶಿಶುನಾಳ ಶರೀಫರ್ನ ಕರ್ನಾಟಕದ ಕಬೀರ ಅಂತೇಳಿ ಕರೀತಾರೆ. ಯಾರನ್ನ? ಸಂತ ಶಿಶುನಾಳ ಶರೀಫರ್ನ ಕರ್ನಾಟಕದ ಕಬೀರ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಒನ್, ಇದಿಡ್ಲಿಗೆ ಮುಗೀತದೆ ಕಂಪ್ಲೀಟ್. ಕನ್ನಡದ ಕಬೀರ್ ಅಂತೇಳಿ ಸಂತ ಶಿಶುನಾಳ ಶರೀಫರ್ನ ಕರೀತಾರೆ. ನೆಕ್ಸ್ಟ್ 5ನೇ ಕ್ವಶನ್, ಕರ್ನಾಟಕದ ಮೊದಲ ವರ್ಣಮಯ ಚಿತ್ರ ಯಾವುದು? ಯಾವುದು? ಕರ್ನಾಟಕದ ಮೊದಲ ವರ್ಣಮಯ ಚಿತ್ರ ಅಂದ್ರೆ ಕಲರ್ ಚಿತ್ರ ಯಾವುದು ಅಂತ ಕೇಳ್ಯಾರ. ಆಪ್ಷನ್ ಏನದಾವು? ಆಪ್ಷನ್ ಎ ಬೇಡರ ಕಣ್ಣಪ್ಪ, ಆಪ್ಷನ್ ಬಿ ಸತಿ ಸುಲೋಚನ, ಆಪ್ಷನ್ ಸಿ ರಣಧೀರ ಕಂಠೀರವ, ಆಪ್ಷನ್ ಡಿ ಅಮರಶಿಲ್ಪಿ ಜಕಣಾಚಾರಿ. ಹಾಗಾದ್ರೆ ಈ 4 ಕನ್ನಡದ ಮೊಟ್ಟ ಮೊದಲ ವರ್ಣಮಯ ಚಿತ್ರ ಯಾವಪ್ಪ ಅಂತಂದ್ರ ಸರಿಯಾದ ಉತ್ತರ ಅಮರಶಿಲ್ಪಿ ಜಕಣಾಚಾರಿ ಅನ್ನೋದು ಕನ್ನಡದ ಮೊಟ್ಟ ಮೊದಲ ವರ್ಣಮಯ ಚಿತ್ರ ಇದೆ. ಯಾವುದು? ಅಮರಶಿಲ್ಪಿ ಜಕಣಾಚಾರಿ ಕನ್ನಡದ ಮೊಟ್ಟ ಮೊದಲ ಚಿತ್ರ. ಹಾಗಾದ್ರೆ ಬೇಡ್ರ ಕಣ್ಣಪ್ಪ ಏನಪ್ಪಾ ಅಂದ್ರೆ ಇದು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರ ಪ್ರಶಸ್ತಿ ಪಡೆದ ಚಿತ್ರ ಇದೆ. ಯಾವುದು? ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂತ ಚಿತ್ರ ಯಾವಪ್ಪ ಅಂದ್ರ ಬೇಡರ ಕಣ್ಣಪ್ಪ. ಸತ್ಯ ಸುಲೋಚನ ಕನ್ನಡದ ಮೊಟ್ಟ ಮೊದಲ ವಾಕ್ ಚಿತ್ರ ಅಂತ ಕರೀತಾರೆ. ಸತ್ಯ ಸುಲೋಚನವನ್ನ ಕನ್ನಡದ ಮೊಟ್ಟ ಮೊದಲ ವಾಕ್ ಚಿತ್ರ. ಹಾಗಾದ್ರೆ ರಣಧೀರ ಕಂಠೀರವ ಅಂತ ಐತಿ. ರಣಧೀರ ಕಂಠೀರವ ಏನಪ್ಪಾ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ಚಿತ್ರ ಇದು. ಯಾವುದು? ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ಚಿತ್ರ ರಣಧೀರ ಕಂಠೀರವ. ಕನ್ನಡದ ಮೊಟ್ಟ ಮೊದಲ ವಾಕ್ ಚಿತ್ರ ಯಾವಪ್ಪ ಅಂದ್ರ ಸತಿ ಸುಲೋಚನ. ಮತ್ತೆ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತ ಚಿತ್ರ ಬೇಡ್ರ ಕಣ್ಣಪ್ಪ. ನಾವು ಮೇನ್ ಕ್ವಶನ್ ಏನಪ್ಪಾ? ಕನ್ನಡದ ಮೊಟ್ಟ ಮೊದಲ ವರ್ಣಮಯ ಚಿತ್ರ ಅಮರಶಿಲ್ಪಿ ಜಕಣಾಚಾರಿ. ಇದಿಷ್ಟು ಚಿತ್ರಗಳ ಕುರಿತಾಗೈತೆ, ಕನ್ನಡ ಚಲನಚಿತ್ರ ಕುರಿತಾದಂತ ಮಾಹಿತಿ ಇದೆ. ಯಾವುದು? ರಾಷ್ಟ್ರ ಪ್ರಶಸ್ತಿ ಚಿತ್ರ ಬೇಡ್ರ ಕಣ್ಣಪ್ಪ, ಕನ್ನಡದ ಮೊದಲ ವಾಕ್ ಚಿತ್ರ ಸತಿ ಸುಲೋಚನ, ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ಚಿತ್ರ ರಣಧೀರ ಕಂಠೀರವ, ಮತ್ತು ಕನ್ನಡದ ಮೊಟ್ಟ ಮೊದಲ ವರ್ಣಮಯ ಚಿತ್ರ ಯಾವಪ್ಪ ಅಂದ್ರ ಅಮರಶಿಲ್ಪಿ ಜಕಣಾಚಾರಿ. ನೆಕ್ಸ್ಟ್ ಕ್ವಶನ್, ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ನಾಟಕಗಳು ಯಾವುವು ಅಂತ ಕೇಳ್ಯಾರ. ಗಾಂಧೀಜಿಯವರ ಮೇಲೆ ಪ್ರಭಾವವನ್ನು ಬೀರಿದಂತಹ ಪ್ರಮುಖ ನಾಟಕ ಯಾವಪ್ಪ ಅಂತ ಕೇಳ್ಯಾರ. ಇದ್ರೊಳಗೆ ಆಪ್ಷನ್ ಏನೇನು ಕೊಟ್ಟಾರ ಅವರು? ಆಪ್ಷನ್ ಎ ಸತ್ಯ ಹರಿಶ್ಚಂದ್ರ, ಆಪ್ಷನ್ ಬಿ ಅಭಿಜ್ಞಾತ ಶಾಕುಂತಲೆ, ಆಪ್ಷನ್ ಸಿ ಮುದ್ರಾ ರಾಕ್ಷಸ, ಆಪ್ಷನ್ ಡಿ ಮೃಚಕಟಿಕ ಅಂತ ಕೊಟ್ಟಾರ. ಹಾಗಾದ್ರೆ ಗಾಂಧೀಜಿಯವರ ಮೇಲೆ ಪ್ರಭಾವವನ್ನು ಬೀರಿದಂತ ಪ್ರಮುಖ ನಾಟಕ ಯಾವುದು ಅಂತ ಕೇಳ್ಯಾರ. ಯಾವಪ್ಪ ಅಂದ್ರ ಆಪ್ಷನ್ ಎ ಸತ್ಯ ಹರಿಶ್ಚಂದ್ರ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದಂತಹ ಪ್ರಮುಖ ನಾಟಕವಾಗೈತದ. ಹಾಗಾದ್ರೆ ಈ ಅಭಿಜ್ಞಾತ ಶಾಕುಂತಲೆ ಯಾರ ಕೃತಿಪ್ಪ ಅಂದ್ರ ಕಾಳಿದಾಸನ ನಾಟಕ ಇದು. ಯಾವುದು? ಕಾಳಿದಾಸನ ನಾಟಕ. ಯಾವುದು? ಅಭಿಜ್ಞಾತ ಶಾಕುಂತಲೆ. ಇನ್ನ ಮುದ್ರಾ ರಾಕ್ಷಸ ಮತ್ತು ಮೃಚಕಟಿಕ ಇವು ಯಾರ ಕೃತಿ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವೆರಡು ಯಾರ ಒಂದು ಕೃತಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನಾವು ಡೈರೆಕ್ಟ್ ಆಗಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದ್ರ ಕ್ವಶನ್ ಏನ ಇತ್ತು? ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ನಾಟಕ ಯಾವ್ದಂದ್ರ ಸತ್ಯ ಹರಿಶ್ಚಂದ್ರ. ಇದು ಅಭಿಜ್ಞಾತ ಶಾಕುಂತಲದ ನಾಟಕದ ಕರ್ತೃ ಕಾಳಿದಾಸ. ನೆಕ್ಸ್ಟ್ ಮುದ್ರಾ ರಾಕ್ಷಸ ಮತ್ತ ಮೃಚಕಟಿಕದ ನಾಟಕಗಳ ಕರ್ತೃವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, ಅಶೋಕನ ಶಾಸನಗಳಾದ ಗವಿಮಠ ಮತ್ತು ಪಾಲ್ಕಿಗುಂಡ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡು ಬಂದಿದೆ? ಯಾವ ಅಶೋಕನ ಶಾಸನಗಳಾದ ಗವಿಮಠ ಮತ್ತು ಪಾಲ್ಕಿಗುಂಡ ಶಾಸನ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬಂದಿದೆ ಅಂತ ಕೇಳೋರು. ಆಪ್ಷನ್ ಏನೇ ಅದಾವು? ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ಚಿತ್ರದುರ್ಗ,
ಆಪ್ಷನ್ ಸಿ ರಾಯಚೂರು, ಆಪ್ಷನ್ ಡಿ ಕೊಪ್ಪಳ. ಹಾಗಾದ್ರೆ ಕರ್ನಾಟಕದ ಯಾವ ಒಂದು ಜಿಲ್ಲೆಯಲ್ಲಿ ಅಶೋಕನ ಗವಿಮಠ ಮತ್ತು ಪಾಲ್ಕಿಗುಂಡ ಶಾಸನಗಳು ಕಂಡು ಬಂದಾವಪ್ಪ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಪ್ಪಳ ಜಿಲ್ಲೆಯಲ್ಲಿ ಅಶೋಕನ ಶಾಸನಗಳಾದ ಗವಿಮಠ ಮತ್ತು ಪಾಲ್ಕಿಗುಂಡ ಶಾಸನಗಳು ಕಂಡು ಬಂದಾವ. ಹಾಗಾದ್ರೆ ಬಳ್ಳಾರಿ ಒಳಗ ಯಾವ್ಯಾವ ಶಾಸನವು ಕಂಡು ಬಂದಾವ ಅಶೋಕನು? ಯಾವ್ಯಾವಪ್ಪ ಅಂದ್ರೆ ಬಳ್ಳಾರಿ ಒಳಗ ನಿಟ್ಟೂರು ಶಾಸನ. ಯಾವುದು? ಯಾವ ಶಾಸನ ಕಂಡು ಬಂದೈತಪ್ಪ ಅಂದ್ರೆ ನಿಟ್ಟೂರು ಶಾಸನ. ನಿಟ್ಟೂರು ಶಾಸನ ಮತ್ತೆ ಇನ್ನೊಂದು ಕಂಡು ಬಂದೈತಲ್ಲಿ ಎಲ್ಲಿ ಬಳ್ಳಾರಿ ಒಳಗ ಉದಯಗುಳಂ ಶಾಸನ. ನಿಟ್ಟೂರು ಶಾಸನ ಮತ್ತೆ ಉದಯಗುಳಂ ಶಾಸನ. ನಾವು ಬಳ್ಳಾರಿ ಒಳಗ ನಿಟ್ಟೂರು ಮತ್ತು ಉದಯಗುಳಂ ಶಾಸನ ಕಂಡು ಬಂದ್ರೆ ನೆಕ್ಸ್ಟ್ ಚಿತ್ರದುರ್ಗ ಪ್ರಮುಖವಾಗಿ ಸಿದ್ದಾಪುರ ಶಾಸನ. ಯಾವುದು? ಚಿತ್ರದುರ್ಗದಲ್ಲಿ ಅಶೋಕನ ಶಾಸನಗಳಲ್ಲಿ ಪ್ರಮುಖವಾದ ಸಿದ್ದಾಪುರ ಶಾಸನ ಮತ್ತು ಜಟಿಂಗ ರಾಮೇಶ್ವರ ಶಾಸನ. ಯಾವುದು? ಜಟಿಂಗ ರಾಮೇಶ್ವರ ಶಾಸನ. ಜಟಿಂಗ ರಾಮೇಶ್ವರ ಶಾಸನ ಮತ್ತು ಪ್ರಮುಖವಾಗಿ ಚಿತ್ರದುರ್ಗದಲ್ಲಿ ಇನ್ನೊಂದು ಬ್ರಹ್ಮಗಿರಿ ಶಾಸನ. ಯಾವುದು? ಬ್ರಹ್ಮಗಿರಿ ಶಾಸನ. ಚಿತ್ರದುರ್ಗ ಒಟ್ಟಾರೆಯಾಗಿ ಸಿದ್ದಾಪುರ ಶಾಸನ, ಜಟಿಂಗ ರಾಮೇಶ್ವರ ಶಾಸನ ಮತ್ತು ಬ್ರಹ್ಮಗಿರಿ ಶಾಸನ. ಇದೇನು ಬ್ರಹ್ಮಗಿರಿ ಶಾಸನ ಐತಲ್ಲ, ಕರ್ನಾಟಕದ ಮೊದಲ ಶಾಸನ ಇದು. ಯಾವುದು? ಕರ್ನಾಟಕದಲ್ಲಿ ದೊರೆತಂತಹ ಮೊಟ್ಟ ಮೊದಲ ಶಾಸನ ಯಾವಪ್ಪ ಅಂದ್ರೆ ಬ್ರಹ್ಮಗಿರಿ ಶಾಸನ. ಇನ್ ನೆಕ್ಸ್ಟ್ ರಾಯಚೂರಿನಲ್ಲಿ ಅಶೋಕನ ಯಾವ್ಯಾವ ಶಾಸನ ದೊರೆತಪ್ಪ ಅಂದ್ರೆ ಪ್ರಮುಖವಾದಂತ ಎಲ್ಲರಿಗೂ ಗೊತ್ತಿದ್ದಂತ ಮಸ್ಕಿ ಶಾಸನ. ಯಾವುದು? ಅಶೋಕನ ಮಸ್ಕಿ ಶಾಸನ ಎಲ್ಲಿ ದೊರೆತಪ್ಪ ಅಂದ್ರೆ ರಾಯಚೂರು ಜಿಲ್ಲೆ. ಇದ್ರೊಳಗ ಅಶೋಕನ ಏನಂತ ಉಲ್ಲೇಖ ಮಾಡಿದ್ರು? ಪ್ರಮುಖವಾಗಿ ರಾಯಚೂರು ಜಿಲ್ಲೆ ಮಸ್ಕಿ ಶಾಸನದಲ್ಲಿ ಅಶೋಕನನ್ನ ದೇವನಾಮ ಪ್ರಿಯಂ ಎಂದು ಉಲ್ಲೇಖವಿದೆ. ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿನಿ ಅಶೋಕ ಅಂತೇಳಿ ಅಶೋಕನ ಕುರಿತಾಗಿ ಮಸ್ಕಿ ಶಾಸನದಲ್ಲಿ ಉಲ್ಲೇಖ ಐತಿ. ಹಾಗಾದ್ರೆ ಮಸ್ಕಿ ಶಾಸನವನ್ನ 1915ರಲ್ಲಿ ಚಾರ್ಲ್ಸ್ ಬೆಡನ್ ಪತ್ತೆ ಹಚ್ತಾರೆ. ಯಾರು? ಚಾರ್ಲ್ಸ್ ಬೆಡನ್ ಅವರು ಈ ಒಂದು ಶಾಸನವನ್ನ ಮಸ್ಕಿ ಶಾಸನ ಪತ್ತೆ ಹಚ್ತಾರ. ಹಾಗಾದ್ರೆ ನಾವು ಕೇಳಿದಂತ ಕ್ವಶನ್ ಏನಪ್ಪ ಅಂದ್ರೆ ನಿಟ್ಟೂರು ಮತ್ತು ಉದಯಗುಳಂ ಶಾಸನ ಎಲ್ಲಿ ಸಿಕ್ಕಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆ. ನೆಕ್ಸ್ಟ್ ಬಳ್ಳಾರಿ ಜಿಲ್ಲೆ ಒಳಗ ಅಶೋಕನ ಶಾಸನ ಯಾವ್ಯಾವ ಸಿಕ್ಕಪ್ಪ ಅಂದ್ರೆ ನಿಟ್ಟೂರು ಶಾಸನ, ಉದಯಗುಳಂ ಶಾಸನ. ನೆಕ್ಸ್ಟ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿದ್ದಾಪುರ ಶಾಸನ ಮತ್ತು ಜಟಿಂಗ ರಾಮೇಶ್ವರ ಶಾಸನ ಮತ್ತು ಪ್ರಮುಖವಾದಂಥ ಬ್ರಹ್ಮಗಿರಿ ಶಾಸನ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಕಾಣ್ಬೋದು. ನೆಕ್ಸ್ಟ್ ರಾಯಚೂರಾಗೂ ಪ್ರಸಿದ್ಧವಾದಂತಹ ಮಸ್ಕಿ ಶಾಸನ. ಇದನ್ನ ಪತ್ತೆ ಹಚ್ತಾರೆ ಯಾರಪ್ಪ ಅಂದ್ರೆ ಚಾರ್ಲ್ಸ್ ಬೆಡನ್ ರವರು 1915ರಲ್ಲಿ. ಇದಿಷ್ಟಾಗಿತ್ತು ಈ ಒಂದು ಪ್ರಶ್ನೆಯ ವಿಶ್ಲೇಷಣೆ. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಕಂಡುಬರುವುದು ಎಲ್ಲಿ ಅಂತ ಕ್ಯಾರ? ಹಾಗಾದ್ರೆ ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎಲ್ಲಿ ಕಂಡು ಬರ್ತೈತಿ? ಆಪ್ಷನ್ ಏನೇ ಕೊಟ್ಟಾರು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಕೋಲ್ಕತ್ತಾ. ಹಾಗಂದ್ರೆ ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಯಾವ ಒಂದು ಜಿಲ್ಲೆ ಕಂಡು ಬರ್ತೈತಪ್ಪ ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಎಲ್ಲಿ? ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಕಂಡು ಬರ್ತೈತಿ. ಹಾಗಾದ್ರೆ ಬೆಂಗಳೂರಿನಾಗ ಯಾವ ಪ್ರಮುಖ ಸಂಸ್ಥೆ ಐತಪ್ಪ ಅಂದ್ರೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಯಾವುದು? ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಮ್ಮ ಕರ್ನಾಟಕದ ಬೆಂಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಅದು ಇದನ್ನ 1948ರಲ್ಲಿ ಬೆಂಗಳೂರಿನಾಗ ಸ್ಥಾಪನೆ ಮಾಡ್ತಾರೆ. ಅದನ್ನ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನ 1948ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ.
ನೆಕ್ಸ್ಟ್ ಇನ್ನು ಬೆಂಗಳೂರಿನಾಗ ಇನ್ನೊಂದು ಪ್ರಮುಖವಾದಂಥ ಸಂಸ್ಥೆ ಐತಿ. ಯಾವಪ್ಪ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಯಾವುದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಂಬ ಪ್ರಮುಖವಾದಂಥ ಸಂಸ್ಥೆನೂ ಸಹ ಎಲ್ಲೈತಪ್ಪ ಅಂದ್ರೆ ಬೆಂಗಳೂರಾಗ. ಯಾವಾಗ ಸ್ಥಾಪನೆ ಆಯ್ತು? 1909ರಲ್ಲಿ ಸ್ಥಾಪನೆ ಆಯ್ತು. ಹಾಗೆ ನಮ್ಮ ಪ್ರಮುಖ ಅಂತ ಪ್ರಶ್ನೆ ಯಾವುದು? ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎಲ್ಲಿ ಕಂಡು ಬರ್ತೈತಿ? ಮೈಸೂರಿನಲ್ಲಿ. ಬೆಂಗಳೂರಿನಾಗ RRI ಅಂದ್ರೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಯಾವಾಗ ಸ್ಥಾಪನೆ ಆಯ್ತು? 1948ರಲ್ಲಿ. ನೆಕ್ಸ್ಟ್ ಬೆಂಗಳೂರಿನ ಪ್ರಮುಖ ಇನ್ನೊಂದು ಸಂಸ್ಥೆ ಯಾವುದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಯಾವಾಗ ಸ್ಥಾಪನೆ? 1909ರಲ್ಲಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವುದನ್ನ ಕರೀತಾರೆ ಅಂತ ಯಾರು? ಇಲ್ಲ ಪ್ರಮುಖವಾಗಿ ಒಂದು ಸ್ವಲ್ಪ ವಿವರಣೆ ನೋಡೋಣ. ಆಪ್ಷನ್ ಇದಕ್ಕೆ ಬೇಡ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಹೇಳಿ ಯಾವುದನ್ನ ಕರೀತಾರೆ ಅಂತ ಯಾರ? ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಹೇಳಿ ವಿದುರಾಶತ್ವ ದುರಂತ. ಯಾವುದು? ವಿದುರಾಶ್ವತ ದುರಂತವನ್ನ ಏನಂತ ಕರಿತಾರಪ್ಪ ಅಂದ್ರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ಹಾಗಾದ್ರೆ ಈ ದುರಂತ ಯಾವಾಗ ನಡೆಯಪ್ಪ ಅಂದ್ರೆ 25 ಏಪ್ರಿಲ್ 1938ರಂದು ಈ ವಿದುರಾಶ್ವತ ದುರಂತ ನಡೀತೈತಿ. ಹಾಗಾದ್ರೆ ಯಾವ ಒಂದು ಜಿಲ್ಲೆ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯ ಗೌರಿಬಿದನೂರು ತಾಲೂಕು. ಎಲ್ಲೇ? ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ ಎಂಬ ಸ್ಥಳದಲ್ಲಿ ಯಾವಾಗ 25 ಏಪ್ರಿಲ್ 1938ಕ್ಕೆ ಈ ಒಂದು ವಿದುರಾಶ್ವತ ದುರಂತ ನಡೀತೈತಿ. ಇದನ್ನ ಏನಂತ ಕರಿತಾರಪ್ಪ ಅಂದ್ರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ಹಾಗಾದ್ರೆ ಕರ್ನಾಟಕ ಜಲಿಯನ್ ವಾಲಾಬಾಗ್ ಅಂತ ಕರೆದವ್ರು ಯಾರಪ್ಪ ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಯಾರು? ಪಟ್ಟಾಭಿ ಸೀತಾರಾಮಯ್ಯರವರು. ಇದನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ಇದನ್ನ ವಿದುರಾಶ್ವತ ದುರಂತವನ್ನ ಪಟ್ಟಾಭಿ ಸೀತಾರಾಮಯ್ಯರವರು ಏನಂತ ಕರೀತಾರಪ್ಪ ಅಂದ್ರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್. ಯಾವಾಗ ನಡೆಯಿತು? 25 ಏಪ್ರಿಲ್ 1938. ಯಾವ ಒಂದು ಸ್ಥಳದಾಗ ಐತಿ? ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಾಗ ಕಂಡು ಬರ್ತೈತಿ. ಹಾಗಾದ್ರೆ ಇದಿಷ್ಟಾದ್ರೆ ಈ ಒಂದು ದುರಂತದ ಕುರಿತು ತನಿಖೆ ಮಾಡಾಕ ಒಂದು ಆಯೋಗನ ರಚನೆ ಮಾಡ್ತಾರೆ. ಆ ಒಂದು ತನಿಖೆ ಮಾಡಾಕ ಆಯೋಗ ಯಾವಪ್ಪ ಅಂದ್ರೆ ವೇಪಾರಮೇಷನ್ ಆಯೋಗ. ಯಾವುದು? ವೇಪಾರಮೇಷನ್ ಆಯೋಗ ಅಂತ ಬರ್ತೈತಿ. ಯಾವುದು? ವೇಪಾರಮೇಷನ್ ಆಯೋಗ ರಚನೆ ಮಾಡ್ತಾರೆ. ಈ ಒಂದು ವಿದುರಾಶ್ವತ ದುರಂತವನ್ನ ಅಧ್ಯಯನ ಮಾಡಾಕೋಸ್ಕರ ತನಿಖೆ ಮಾಡಲು ರಚನೆ ಮಾಡಿದಂತ ಆಯೋಗ ಯಾವಪ್ಪ ಅಂದ್ರೆ ವೇಪಾರಮೇಷನ್ ಆಯೋಗ ಅನ್ನೋದನ್ನ ರಚನೆ ಮಾಡ್ತಾರೆ. ಹಾಗಾದ್ರೆ ಇದೇನು ನಡೀತೈತಲ್ಲ 25 ಏಪ್ರಿಲ್ 1938ರಾಗ ಇದರ ಕುರಿತಾಗಿ ತಿಳ್ಕೊಂಬರಾಕ ಗಾಂಧೀಜಿ ಅವರು ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾರೆ. ಆ ವ್ಯಕ್ತಿ ಹೆಸರು ಏನಪ್ಪ? ಗಾಂಧೀಜಿ ಕಳಿಸಿದಂತ ವ್ಯಕ್ತಿ ಹೆಸರು ಏನಪ್ಪ ಅಂದ್ರೆ ಮಹಾದೇವ್ ದೇಸಾಯಿ. ಯಾರು? ಮಹಾದೇವ್ ದೇಸಾಯಿರವರನ್ನ ಗಾಂಧೀಜಿಯವರು ಕಳಿಸ್ತಾರೆ ಈ ಒಂದು ದುರಂತದ ಕುರಿತಾಗಿ ಏನ್ ನಡೆದೈತಿ ಅಂತ ತಿಳ್ಕೊಂಬರಾಕ. ಹಂಗಾಗಿ ಅದೇ ರೀತಿ INC ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಸಹ ಅಲ್ಲಿ ಇದ್ರ ಕುರಿತಾಗಿ ತಿಳ್ಕೊಂಬರಾಕ ಯಾರನ್ನ ಕಳಿಸ್ತಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರನ್ನ ಈ ಒಂದು ದುರಂತದ ಕುರಿತು ತಿಳ್ಕೊಂಬರಾಕ ಕಳಿಸಿರ್ತಾರ. ಇದಿಷ್ಟೇನಪ್ಪ ಅಂದ್ರೆ ವಿದುರಾಶ್ವತ ದುರಂತದ ಕುರಿತಾದ ಮಾಹಿತಿ. ಏನೇನಾಯ್ತು? ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೆದು ವಿದುರಾಶ್ವತ ದುರಂತವನ್ನ ಯಾವಾಗ ನಡೀತು? 25 ಏಪ್ರಿಲ್ 1938. ಯಾವ ಒಂದು ಜಿಲ್ಲೆ ಕಂಡು ಬರ್ತದಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ
ಎಂಬ ಗ್ರಾಮದಲ್ಲಿ ಕಂಡು ಬರ್ತೈತಿ. ಇದನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೆದಾರು ಪಟ್ಟಾಭಿ ಸೀತಾರಾಮಯ್ಯ. ಇದನ್ನ ತನಿಖೆ ಮಾಡಿದ ಆಯೋಗ ವ್ಯಾಪಾರ ಮಿಷನ್ ಆಯೋಗ. ಹಾಗಾದ್ರೆ ಇದ್ರ ಕುರಿತು ತಿಳ್ಕೊಳಕ ಗಾಂಧೀಜಿ ಕಳಿಸಿದಂತ ವ್ಯಕ್ತಿ ಮಹಾದೇವ್ ದೇಸಾಯಿ. ನೆಕ್ಸ್ಟ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದ್ರ ಕುರಿತು ತಿಳ್ಕೊಳಕ ಕಳಿಸಿದಾರ ಯಾರಪ್ಪ ಅಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್. ಇದಿಷ್ಟಾಗಿತ್ತು ಈ ಜಲಿಯನ್ ವಾಲಾಬಾಗ್, ಕರ್ನಾಟಕದ ಜಲಿಯನ್ ವಾಲಾಬಾಗ್ದ ಕುರಿತಾದಂತ ಮಾಹಿತಿ. ಇನ್ ನೆಕ್ಸ್ಟ್ 10ನೇ ಕ್ವಶನ್, ಕರ್ನಾಟಕದ ಸ್ಕಾಟ್ಲೆಂಡ್ ಎಂದು ಹೆಸರುವಾಸಿಯಾದ ಜಿಲ್ಲೆ ಯಾವುದು ಅಂತ ಕೇಳಿದಾರೆ. ಕರ್ನಾಟಕದ ಸ್ಕಾಟ್ಲೆಂಡ್ ಎಂದು ಹೆಸರುವಾಸಿಯಾದ ಜಿಲ್ಲೆ ಯಾವುದು ಅಂತ ಕೇಳಿದಾರೆ. ಆಪ್ಷನ್ ಯಾವ್ದಾವ ಇಲ್ಲಿ? ಆಪ್ಷನ್ ಎ ಚಿಕ್ಕಮಗಳೂರು, ಆಪ್ಷನ್ ಬಿ ಕೊಡಗು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಶಿವಮೊಗ್ಗ. ಹಾಗಾದ್ರೆ ನಮ್ಮ ಭಾರತದ ಸ್ಕಾಟ್ಲೆಂಡ್ ಎಂದು ಹೆಸರುವಾಸಿಯಾದ ಜಿಲ್ಲೆ ಯಾವುದು ಅಂತ ಕೇಳಿದಾರೆ. ಸರಿಯಾದ ಉತ್ತರ ಏನಪ್ಪಾ ಅಂದ್ರ, ಯಾವ ಜಿಲ್ಲೆಯನ್ನ ಸ್ಕಾಟ್ಲೆಂಡ್ ಅಂತ ಕರೀತಾರೋ ಅಂತಂದ್ರ ನಮ್ಮ ಕೊಡಗು ಜಿಲ್ಲೆಯನ್ನ ಭಾರತದ ಸ್ಕಾಟ್ಲೆಂಡ್, ಭಾರತದ ಸ್ಕಾಟ್ಲೆಂಡ್ ಅಂತ ಹೇಳಿ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯನ್ನ ಕರೀತಾರೆ. ಇದ ಕೊಡಗುವನ್ನ ಕರ್ನಾಟಕದ ಕಿತ್ತಳೆ ನಾಡು ಅಂತ ಸಹ ಕರೀತಾರೆ. ಕರ್ನಾಟಕದ ಕಿತ್ತಳೆ ನಾಡು. ಯಾವುದು? ಕರ್ನಾಟಕ ಕಿತ್ತಳೆ ನಾಡು ಅಂತ ಸಹ ಈ ಕೊಡಗು ಜಿಲ್ಲೆಯನ್ನ ಕರೀತಾರೆ. ಇದನ್ನ ಪ್ರಮುಖವಾಗಿ ಭಾರತದ ಸ್ಕಾಟ್ಲೆಂಡ್ ಎಂದು ಹೆಸರುವಾಸಿಯಾಗೈತೆ. ನೆಕ್ಸ್ಟ್ ಒಂದು ಕ್ವಶನ್, ಈ ಕೆಳಗಿನ ಯಾವ ಕನ್ನಡಿಗ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿಲ್ಲ ಅಂತ ಐತಿ. ಈ ಕೆಳಗಿನ 4 ಆಪ್ಷನ್ ಅದ ಇಲ್ಲಿ. ಯಾರ್ಯಾರು? ಆಪ್ಷನ್ ಎ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಭೀಮಸೇನ ಜೋಶಿ, ಆಪ್ಷನ್ ಸಿ CN ರಾವ್, ಆಪ್ಷನ್ ಡಿ ಕುವೆಂಪು. ಹಾಗಾದ್ರೆ ಇವರಲ್ಲಿ ಯಾರು ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿಲ್ಲ ಅಂತ ಐತಿ. ಸರಿಯಾದ ಉತ್ತರ ಯಾವಪ್ಪ ಅಂದ್ರ ಆಪ್ಷನ್ ಡಿ ಆದಂತ ಕುವೆಂಪುರವರು ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿಲ್ಲ. ಈ 3 ಜನ ನಮ್ಮ ಭಾರತದಿಂದ 3 ಜನ ಏನ್ ಪಡೆದಾರಪ್ಪ ಅಂದ್ರ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಾರ. ನಮ್ಮ ಕನ್ನಡಿಗರು 3 ಜನ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಾರ. ಅವ್ರು ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಂತ ಕನ್ನಡಿಗರು ಈ 3 ಜನ. ಅವ್ರು ಯಾವ ಪಡೆದಾರಪ್ಪ ಅಂತ ನೋಡೋದಾದ್ರ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1955ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ತಮ್ಮದಾಗಿಸ್ಕೋತಾರ. ನೆಕ್ಸ್ಟ್, ಭೀಮಸೇನ್ ಜೋಶಿ ಅವರವರು 2008ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದುಕೋತಾರ. ಅದೇ ರೀತಿ CN ರಾವ್ ಅವರು 2014ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡಿತಾರೆ. ಹಾಗಾದ್ರೆ ನಾವು ಕೇಳಿದಂತ ಕ್ವಶನ್ ಏನಾಗಿತ್ತು? ಈ ಕೆಳಗಿನ ಯಾವ ಕನ್ನಡಿಗ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿಲ್ಲ ಅಂತಿತ್ತು. ಯಾರು ಪಡೆದಿಲ್ಪ ಹಂಗಾರ? ಕುವೆಂಪುರವರು ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿಲ್ಲ. ವಿಶ್ವೇಶ್ವರಯ್ಯ, ಭೀಮಸೇನ್ ಜೋಶಿ, CN ರಾವ್ ಇವ್ರು 3 ಜನ ಸಹ ನಮ್ಮ ಕನ್ನಡಿಗರಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಯಾರ್ಯಾರು? ವಿಶ್ವೇಶ್ವರಯ್ಯ ಅವರು 1955, ಭೀಮಸೇನ್ ಜೋಶಿ 2008, CN ರಾವ್ 2014ರಲ್ಲಿ. ನೆಕ್ಸ್ಟ್ ಕ್ವಶನ್, ಏಷ್ಯಾದ ಮೊದಲ ಜಲ ವಿದ್ಯುತ್ ಯೋಜನೆ ಯಾವುದು ಅಂತ ಕೇಳಿದ್ರೆ. ಏಷ್ಯಾದ ಮೊದಲ ಜಲ ವಿದ್ಯುತ್ ಯೋಜನೆ ಆಪ್ಷನ್ ಯಾವ್ದಾವು? ಎ ಬಾಕ್ರಾನಂಗಲ್ ವಿದ್ಯುತ್ ಯೋಜನೆ, ಆಪ್ಷನ್ ಬಿ ಹಿರಾಕುಡ್ ಅಣೆಕಟ್ಟು, ಆಪ್ಷನ್ ಸಿ ಶಿವನಸಮುದ್ರ ಜಲ ವಿದ್ಯುತ್ ಕೇಂದ್ರ, ಆಪ್ಷನ್ ಡಿ ಬಾಕ್ರಾನಂಗಲ್ ಜಲ ವಿದ್ಯುತ್ ಯೋಜನೆ. ಹಾಗಾದ್ರೆ ಈ 4ರಲ್ಲಿ ಸರಿಯಾದ ಉತ್ತರ ಯಾವುದು? ಏಷ್ಯಾದ ಮೊಟ್ಟ ಮೊದಲ ಜಲ ವಿದ್ಯುತ್ ಯೋಜನೆ. ಸರಿಯಾದ ಉತ್ತರ ಯಾವಪ್ಪ ಅಂದ್ರ ಏಷ್ಯಾದ ಮೊಟ್ಟ ಮೊದಲ ಜಲ ವಿದ್ಯುತ್ ಯೋಜನೆ ಶಿವನಸಮುದ್ರ ಜಲ ವಿದ್ಯುತ್ ಕೇಂದ್ರ. ಯಾವುದು? ಏಷ್ಯಾದ ಮೊಟ್ಟ ಮೊದಲ ಜಲ ವಿದ್ಯುತ್ ಕೇಂದ್ರ ಶಿವನಸಮುದ್ರ ಜಲ ವಿದ್ಯುತ್ ಕೇಂದ್ರ ಅಥವಾ ಶಿವನಸಮುದ್ರ ಜಲ ವಿದ್ಯುತ್ ಯೋಜನೆ. ಯಾವಾಗ ಆತ್ಪ ಅಂದ್ರೆ ಇದು 1902ರಲ್ಲಿ. ಈ ಶಿವನಸಮುದ್ರ ಜಲ ವಿದ್ಯುತ್ ಯೋಜನೆಗೆ ಇನ್ನೊಂದು ಹೆಸರಲ್ಲೇ ಕರೀತಾರೆ. ಯಾವಪ್ಪ ಅಂದ್ರ ಶೇಷಾದ್ರಿ ಅಯ್ಯರ್. ಯಾವುದು? ಶೇಷಾದ್ರಿ ಅಯ್ಯರ್ ಜಲ ವಿದ್ಯುತ್ ಯೋಜನೆ ಅಂತ ಸಹ ಈ ಶಿವನಸಮುದ್ರ ಜಲ ವಿದ್ಯುತ್ ಯೋಜನೆಗೆ ಹೆಸರಿಡಲಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ
ಹಿರಾಕುಡ್ ಯೋಜನೆ, ಬಾಕ್ರಾನಂಗಲ, ಈ ಯೋಜನೆಗಳು ಏನೇ ಅನ್ನೋದು ತಿಳ್ಕೊಂತ ಹೋಗೋಣ. ಒಂದೇದೇನೈತಿ, ಬಾಕ್ರಾನಂಗಲ್ ಯೋಜನೆ ಐತಿ. ಈ ಬಾಕ್ರಾನಂಗಲ್ ಯೋಜನೆ ಏನಪ್ಪಾ ಅಂದ್ರ ಎಲ್ಲಿ ಕಟ್ಟ್ಯಾರಪ್ಪ, ಸಟ್ಲೇಜ್ ನದಿಗೆ ಕಟ್ಟಿದಂತ ಒಂದು ಯೋಜನೆ ಐತಿ. ಯಾವುದು, ಸಟ್ಲೇಜ್ ನದಿಗೆ ಕಟ್ಟಿದಂತ ಒಂದು ಜಲ ವಿದ್ಯುತ್ ಯೋಜನೆ ಅದ. ಯಾವ ರಾಜ್ಯದಾಗ ಬರ್ತೈತಿ? ರಾಜ್ಯ ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ನ ನಡುವೆ. ಎಲ್ಲಿ? ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ ರಾಜ್ಯಗಳ ನಡುವೆ ಇರುವಂತ ಒಂದು ಜಲ ವಿದ್ಯುತ್ ಯೋಜನೆ ಯಾವಪ್ಪ ಅಂದ್ರ ಬಾಕ್ರಾನಂಗಲ್ ಜಲ ವಿದ್ಯುತ್ ಯೋಜನೆ. ಇದನ್ನ ಯಾವಾಗ ಉದ್ಘಾಟನೆ ಮಾಡ್ಯಾರಪ್ಪ ಅಂದ್ರ ಬಾಕ್ರಾನಂಗಲ್ ಜಲ ವಿದ್ಯುತ್ ಯೋಜನೆಯನ್ನ 1963ರಲ್ಲಿ ಉದ್ಘಾಟನೆ ಮಾಡಲಾಗೈತಿ. ಹಾಗಾದ್ರೆ ನೆಕ್ಸ್ಟ್ ಬರುವಂತ ಹಿರಾಕುಡ್ ಯೋಜನೆ. ಈ ಹಿರಾಕುಡ್ ಯೋಜನೆ ಎಲ್ಲಿ ಬರ್ತೈತಪ್ಪ ಅಂದ್ರ ಉತ್ತರಾಖಂಡ ಜಿಲ್ಲೆಯಲ್ಲಿ, ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರ್ತೈತಿ. ಯಾವ ನದಿಗೆ ಈ ಅಣೆಕಟ್ಟನ್ನು ಕಟ್ಟಲಾಗ್ಯಪ್ಪ ಅಂದ್ರ ಭಾಗೀರಥಿ ನದಿ. ಯಾವುದು? ಭಾಗೀರಥಿ ನದಿಗೆ ಈ ಒಂದು ಅಣೆಕಟ್ಟನ್ನ ಕಟ್ಟಲಾಗಿದೆ. ಇದರ ಉದ್ಘಾಟನೆ ಯಾವಾಗ ಆಯ್ತಪ್ಪ ಅಂದ್ರ 2006ರಲ್ಲಿ ಇದರ ಉದ್ಘಾಟನೆಯನ್ನ ಮಾಡಲಾಗಿದೆ. ಸಾರಿ ಈ ಹಿರಾಕುಡ್ ಅಣೆಕಟ್ಟು ಮಹಾನದಿಗೆ ನಿರ್ಮಿಸಲಾಗೈತಿ. ಯಾವುದು? ಮಹಾನದಿಗೆ ನಿರ್ಮಿಸಲಾಗೈತಿ. ಎಲ್ಲಿ? ಹಿರಾಕುಡ್ ಅಣೆಕಟ್ಟನ್ನ ಮಹಾನದಿಗೆ ನಿರ್ಮಿಸಲಾಗೈತಿ. ಯಾವ ರಾಜ್ಯದಾಗ ಐತಪ್ಪ ಅಂದ್ರ ಒಡಿಸ್ಸಾ ನದಿಗೆ ಈ ಒಂದು ಅಣೆಕಟ್ಟನ್ನ ನಿರ್ಮಿಸಲಾಗೈತಿ. ಒಡಿಸ್ಸಾ ರಾಜ್ಯದಲ್ಲಿ ಮಹಾನದಿಗೆ ಈ ಒಂದು ಅಣೆಕಟ್ಟನ್ನ ನಿರ್ಮಿಸಲಾಗೈತಿ. ಯಾವಾಗ ಉದ್ಘಾಟನೆ ಮಾಡ್ಯಾರಪ್ಪ ಅಂದ್ರ 1957ರಲ್ಲಿ 1957ರಂದು ಈ ಹಿರಾಕುಡ್ ಅಣೆಕಟ್ಟನ್ನ ಉದ್ಘಾಟನೆ ಮಾಡಿದ್ದಾರೆ. ಇದನ್ನೊಂದು ಏನಪ್ಪ ಅಂದ್ರ ಭಾರತದ ಅತಿ ಉದ್ದದ ಅಣೆಕಟ್ಟಿದೆ. ಏನು? ಭಾರತದ ಅತಿ ಉದ್ದದ ಅಣೆಕಟ್ಟಿದು. ಭಾರತದ ಅತಿ ಉದ್ದದ ಅಣೆಕಟ್ಟಾಗೈತಿ. ಎಷ್ಟು ಉದ್ದ ಐತಪ್ಪ ಅಂದ್ರೆ ಇದು 4.8 ಕಿಲೋಮೀಟರ್ ಉದ್ದ ಐತಿ. ಇದು 4.8 ಕಿಲೋಮೀಟರ್. ಬಾಕ್ರಾನಂಗಲ್ ಯೋಜನೆ ಸಟ್ಲೇಜ್ ನದಿಗೆ ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ ರಾಜ್ಯಗಳ ನಡುವೆ ಮಾಡಲಾಗೈತಿ. ಯಾವಾಗ ಉದ್ಘಾಟನೆ? 1963. ನೆಕ್ಸ್ಟ್, ಹಿರಾಕುಡ್ ಯೋಜನೆಯನ್ನ ಮಹಾನದಿಗೆ ಒಡಿಸ್ಸಾ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗೈತಿ. ಉದ್ಘಾಟನೆ 1957ರಲ್ಲಿ ಉದ್ಘಾಟನೆ ಮಾಡಲಾಗೈತಿ. ಇದು ಭಾರತದ ಅತಿ ಉದ್ದದ ಒಂದು ಅಣೆಕಟ್ಟಾಗೈತಿ. ಎಷ್ಟೈತಿ ಅಂದ್ರೆ 4.8 ಕಿಲೋಮೀಟರ್. ನೆಕ್ಸ್ಟ್, ಬಾಕ್ರಾನಂಗಲ್ ಜಲವಿದ್ಯುತ್ ಯೋಜನೆ. ಇದು ಬಾಕ್ರಾನಂಗಲ್ ಆಗಬಾರ್ದು, ತೆಹರಿ. ಯಾವುದು? ತೆಹರಿ ಜಲವಿದ್ಯುತ್ ಯೋಜನೆ. ಈ ತೆಹರಿ ಜಲವಿದ್ಯುತ್ ಯೋಜನೆಯನ್ನ ಯಾವ ಒಂದು ಖಂಡದಾಗೈತಿ ಅಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಐತಿದೆ. ಉತ್ತರಾಖಂಡ ರಾಜ್ಯದಲ್ಲಿ ಈ ಒಂದು ತೆಹರಿ ಜಲವಿದ್ಯುತ್ ಯೋಜನೆಯನ್ನ ನಿರ್ಮಾಣ ಮಾಡಲಾಗೈತಿ. ಯಾವ ನದಿಗೆ? ಭಾಗೀರಥಿ ನದಿ. ಯಾವುದು? ಭಾಗೀರಥಿ ನದಿಗೆ ಈ ಒಂದು ತೆಹರಿ ಅಣೆಕಟ್ಟು ಅಥವಾ ತೆಹರಿ ಜಲವಿದ್ಯುತ್ ಯೋಜನೆಯನ್ನ ಸ್ಥಾಪನೆ ಮಾಡಲಾಗೈತಿ. ಯಾವಾಗ? 2006ರಲ್ಲಿ. ಯಾವಾಗ? 2006ರಲ್ಲಿ ಈ ತೆಹರಿ ಅಣೆಕಟ್ಟನ್ನ ಅಥವಾ ಜಲವಿದ್ಯುತ್ ಯೋಜನೆಯನ್ನ ಉದ್ಘಾಟನೆ ಮಾಡಲಾಗೈತಿ. ಇದ್ರ ವಿಶೇಷತೆ ಏನಪ್ಪಾ ಅಂದ್ರ ಭಾರತದ ಅತಿ ಎತ್ತರದ ಅಣೆಕಟ್ಟಿದು. ಯಾವುದು? ಭಾರತದ ಅತಿ ಎತ್ತರದ ಅಣೆಕಟ್ಟಾಗೈತಿ. ಯಾವುದು? ತೆಹರಿ ಜಲವಿದ್ಯುತ್ ಯೋಜನೆ ಅಥವಾ ತೆಹರಿ ಅಣೆಕಟ್ಟು ಭಾರತದ ಅತಿ ಎತ್ತರದ ಅಣೆಕಟ್ಟಾಗೈತಿ. ನೆಕ್ಸ್ಟ್, ಒಟ್ಟಾರೆಯಾಗಿ ಈ ಕ್ವಶನ್ ಏನಿತ್ತು, ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಇತ್ತು. ಅದರ ಸರಿಯಾದ ಉತ್ತರ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ. ನೆಕ್ಸ್ಟ್, ಬಾಕ್ರಾನಂಗ ಜಲವಿದ್ಯುತ್ ಯೋಜನೆ ಕುರಿತು ತಿಳ್ಕೊಂಡೇವಿ. ಹಿರಾಕುಡ್ ಅಣೆಕಟ್ಟು ಕುರಿತು ತಿಳ್ಕೊಂಡೇವಿ. ಮತ್ತು ಕೊನೆಯದಾಗಿ ಇದು ತೆಹರಿ ಜಲವಿದ್ಯುತ್ ಯೋಜನೆ ಕುರಿತಂತ ಮಾಹಿತಿಯನ್ನು ಸಹ ಈ ಒಂದು ಕ್ವಶನ್ ಅಲ್ಲಿ ತಿಳ್ಕೊಂಡೇವಿ. ನೆಕ್ಸ್ಟ್ ಒಂದು ಪ್ರಶ್ನೆ, ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು?
ಯಾವುದು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದಾರೆ. ಆಪ್ಷನ್ ಎ ಶಂಕರಾಚಾರ್ಯರು, ಆಪ್ಷನ್ ಬಿ ಮಧ್ವಾಚಾರ್ಯರು, ಆಪ್ಷನ್ ಸಿ ರಾಮಾನುಜಾಚಾರ್ಯರು, ಆಪ್ಷನ್ ಡಿ ಬಸವಣ್ಣನವರು ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಮಧ್ವಾಚಾರ್ಯರು. ಹಾಗಾದ್ರೆ ಶಂಕರಾಚಾರ್ಯರು ಪ್ರತಿಪಾದಿಸಿದಂತ ಸಿದ್ಧಾಂತ ಯಾವುದು? ಶಂಕರಾಚಾರ್ಯರ ಒಂದು ಸಿದ್ಧಾಂತ ಯಾವಪ್ಪ ಅಂದ್ರ ಅದ್ವೈತ ಸಿದ್ಧಾಂತ. ಯಾವುದು? ಶಂಕರಾಚಾರ್ಯರ ಒಂದು ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಹಾಗಾದ್ರೆ ರಾಮಾನುಜಾಚಾರ್ಯರ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ. ಯಾವುದು? ವಿಶಿಷ್ಟಾದ್ವೈತ ಸಿದ್ಧಾಂತ. ಶಂಕರಾಚಾರ್ಯರದು ಅದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರದು ದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ ಸಿದ್ಧಾಂತ, ಬಸವಣ್ಣನವ್ರದ್ದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಬರ್ತೈತಿ. ಯಾವುದು? ಬಸವಣ್ಣನವ್ರದ್ದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ವಿಶಿಷ್ಟಾದ್ವೈತ. ಶಂಕರಾಚಾರ್ಯರದು ಅದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರದು ದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ ಸಿದ್ಧಾಂತ, ಬಸವಣ್ಣನವ್ರದ್ದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇವನ್ನ ಮೂರು ನೆನಪಿಟ್ಕೋದು ಯಾವ ಥರನಪ್ಪ ಅಂದ್ರೆ ಶಂಕರಾಚಾರ್ಯರು ಶಂಕರ ಅನ್ನೋದು 3 ಅಕ್ಷರ ಐತಿ. ಇಲ್ಲಿ ಅದ್ವೈತ ಅನ್ನೋದು ಸಹ 3 ಅಕ್ಷರ. ಈ ಥರನಾಗಿ ನೀವು ಸುಲಭವಾಗಿ ನೆನಪಿಡ್ಬೇಕಾದ್ರೆ ಈ ಥರನಾಗಿ ಮಧ್ವಾಚಾರ್ಯ ಮಧ್ವ 2 ಅಕ್ಷರ, ದ್ವೈತ ಸಹ 2 ಅಕ್ಷರ. ಇನ್ನು ನೆಕ್ಸ್ಟ್ ರಾಮಾನುಜಾಚಾರ್ಯ ಉಳಿದೊಂದ ವಿಶಿಷ್ಟಾದ್ವೈತ, ಬಸವಣ್ಣನವ್ರು ಬಂದ್ರ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್, ಕರ್ನಾಟಕದ ಅತಿ ದೊಡ್ಡದಾದ ಬೆಟ್ಟ ಯಾವುದು ಅಂತ ಐತಿ. ಕರ್ನಾಟಕದ ಅತಿ ದೊಡ್ಡ ಬೆಟ್ಟ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಎ ಬಾಬಾ ಬುಡನಗಿರಿ ಬೆಟ್ಟ, ಆಪ್ಷನ್ ಬಿ ಕುದುರೆಮುಖ, ಆಪ್ಷನ್ ಸಿ ಮುಳ್ಳಯ್ಯನಗಿರಿ, ಆಪ್ಷನ್ ಡಿ ನಂದಿ ಬೆಟ್ಟ ಅಂತ ಐತಿ. ಆದ್ರೆ ಕರ್ನಾಟಕದ ಅತಿ ದೊಡ್ಡ ಬೆಟ್ಟ ಅಂತ ಯಾರನ್ನ ಕರಿತಾರಪ್ಪ ಅಂತಂದ್ರೆ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ ಬೆಟ್ಟ. ಇದು ಕರ್ನಾಟಕದ ಅತ್ಯಂತ ದೊಡ್ಡದಾದ ಬೆಟ್ಟ ಆಗೈತಿ. ಹಾಗಾದ್ರೆ 2ನೇ ಅತಿ ದೊಡ್ಡ ಬೆಟ್ಟ ಯಾವಪ್ಪ ಅಂದ್ರೆ ಬಾಬಾ ಬುಡನಗಿರಿ. ಯಾವುದು? ಬಾಬಾ ಬುಡನಗಿರಿ ಕರ್ನಾಟಕದ 2ನೇ ಅತಿ ದೊಡ್ಡದಾದ ಬೆಟ್ಟ ಆಗೈತಿ. ಈ ಬಾಬಾ ಬುಡನಗಿರಿ ಬೆಟ್ಟಕ್ಕ ಇನ್ನೊಂದು ಹೆಸರಲ್ಲೇ ಕರೀತಾರೆ. ಏನಪ್ಪಾ ಅಂದ್ರ ಚಂದ್ರದ್ರೋಣ ಪರ್ವತ. ಏನು? ದ್ರೋಣ ಪರ್ವತ. ಚಂದ್ರದ್ರೋಣ ಪರ್ವತ ಅಂತ ಸಹ ಯಾವ್ದನ್ನ ಕರೀತಾರೋ? ಬಾಬಾ ಬುಡನಗಿರಿ ಬೆಟ್ಟವನ್ನ ಚಂದ್ರದ್ರೋಣ ಪರ್ವತ ಅಂತ ಸಹ ಕರೀತಾರೋ. ನಮ್ಮ ಕರ್ನಾಟಕದ 2ನೇ ಅತಿ ದೊಡ್ಡ ಬೆಟ್ಟ, ಮುಳ್ಳಯ್ಯನಗಿರಿ 1ನೇ ಅತಿ ದೊಡ್ಡ ಬೆಟ್ಟ ಆಗೈತಿ. ಇದಿಷ್ಟು ಈ ಒಂದು ಕ್ವಶನ್ ಕೊಡ್ತಾ ಇತ್ತು. ಇನ್ ನೆಕ್ಸ್ಟ್ ಕೊನೆಯ ಕ್ವಶನ್, ಸಿದ್ದಿ ಬುಡಕಟ್ಟು ಜನಾಂಗ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತೈತೆ ಅಂತ ಕೇಳ. ಪ್ರಮುಖ ಬುಡಕಟ್ಟು ಜನಾಂಗ ಅಲ್ಲಿ ಒಂದಾದಂತಹ ಸಿದ್ದಿ ಬುಡಕಟ್ಟು ಜನಾಂಗ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ ಅಂತ ಕೇಳ. ಆಪ್ಷನ್ ಏನು ಕೊಟ್ಟಾರು? ಆಪ್ಷನ್ ಎ ಚಾಮರಾಜನಗರ, ಆಪ್ಷನ್ ಬಿ ಕೊಡಗು, ಆಪ್ಷನ್ ಸಿ ಉತ್ತರ ಕನ್ನಡ, ಆಪ್ಷನ್ ಡಿ ಶಿವಮೊಗ್ಗ. ಹಾಗಾದ್ರೆ ಸಿದ್ದಿ ಅನ್ನುವಂಥ ಬುಡಕಟ್ಟು ಜನಾಂಗ ಯಾವ ಒಂದು ಜಿಲ್ಲೆ ಕಂಡು ಬರ್ತೈತಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಿ ಬುಡಕಟ್ಟು ಜನಾಂಗ ಕಂಡು ಬರ್ತೈತಿ. ಹಾಗಾದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಮುಖ ಬುಡಕಟ್ಟು ಜನಾಂಗ ಯಾವಪ್ಪ ಅಂದ್ರ ಸೋಲಿಗ. ಯಾವುದು? ಸೋಲಿಗ ಅನ್ನುವಂತ ಬುಡಕಟ್ಟು ಜನಾಂಗ ಕಂಡು ಬರ್ತೈತಿ. ಯಾವುದು? ಸೋಲಿಗ. ಹಾಗಾದ್ರೆ ಕೊಡಗಿನಲ್ಲಿ ಯಾವ ಒಂದು ಜನಾಂಗ ಕಂಡು ಬರ್ತೈತಪ್ಪ ಅಂದ್ರ ಜೇನು ಕುರುಬ. ಯಾವುದು? ಜೇನು ಕುರುಬ. ಇನ್ನು ಶಿವಮೊಗ್ಗದಲ್ಲಿ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಕಂಡು ಬರುವಂತ ಪ್ರಮುಖವಾದಂತ 5 ಜನಾಂಗ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತೈತಿ? ಶಿವಮೊಗ್ಗ ಜಿಲ್ಲೆಯಲ್ಲಿ. ಚಾಮರಾಜನಗರದಲ್ಲಿ ಸೋಲಿಗ, ಕೊಡಗಿನಲ್ಲಿ ಜೇನು ಕುರುಬ, ಉತ್ತರ ಕರ್ನಾಟಕದಲ್ಲಿ ಸಿದ್ದಿ ಜನಾಂಗ. ಎಲ್ಲಿ? ಉತ್ತರ ಕರ್ನಾಟಕದಲ್ಲಿ ಸಿದ್ದಿ ಬುಡಕಟ್ಟು ಜನಾಂಗ. ಶಿವಮೊಗ್ಗದಲ್ಲಿ ಹಕ್ಕಿ ಪಿಕ್ಕಿ
ಬುಡಕಟ್ಟು ಜನಾಂಗ ಕಂಡು ಬರ್ತೈತಿ. ಇದಿಷ್ಟಾಗಿತ್ತು ಈ ಒಂದು ಇವತ್ತಿನ ತರಗತಿಯ ಸಂಪೂರ್ಣ ಪ್ರಶ್ನೆಗಳೊಂದಿಗೆ ವಿಶ್ಲೇಷಣೆ. ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.